ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಈ ಚಾಪ್ಟರ್ನ ಓವರ್ ವ್ಯೂವನ್ನು ನೋಡೋದಾದರೆ ಮೊದಲನೇದಾಗಿ ಹ್ಯೂಮನ್ ಹೆಲ್ತಿನ ಡೆಫಿನೇಷನನ್ನು ನಾವು ಓದಲಿಕ್ಕಿದ್ದೇವೆ ಮತ್ತು ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್, ಪ್ರೋಟೋಜೋವನ್ ಮತ್ತು ಹೆಲ್ಮಿಂಥಿಕ್ ಡಿಸೀಸಸ್ಗಳು, ಅದರ ಕಾಸೇಟಿವ್ ಏಜೆಂಟ್ಸ್ಗಳು ಅಂದರೆ ಯಾವುದರ ಮುಖಾಂತರವಾಗಿ ಈ ಡಿಸೀಸಸ್ಗಳು ಕಾಸ್ ಆಗ್ತವೆ ಎಂಬುದಾಗಿ, ಮತ್ತು ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾವ ರೀತಿ ಈ ಡಿಸೀಸಸ್ಗಳು ಸ್ಪ್ರೆಡ್ ಆಗ್ತವೆ, ಮತ್ತು ಇವುಗಳ ಸಿಂಪ್ಟಮ್ಸ್ಗಳು. ಈ ಸಿಂಪ್ಟಮ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಕೆಲವೊಂದು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕಾದ್ರೆ ಇಂತಹ ಸಿಂಪ್ಟಮ್ಸ್ಗಳನ್ನು ಓದ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಇನ್ನೆರಡು ಡೀಟೇಲ್ಡ್ ಡಿಸೀಸಸ್ಗಳ ಬಗ್ಗೆ ಈ ಚಾಪ್ಟರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಏಡ್ಸ್ ಮತ್ತು ಇನ್ನೊಂದು ಕ್ಯಾನ್ಸರ್. ನೆಕ್ಸ್ಟ್ ಟಾಪಿಕ್ ಬರುವಂಥದ್ದು ಇಮ್ಯುನಿಟಿ. ಇದೊಂದು ಸ್ವಲ್ಪ ದೊಡ್ಡ ಟಾಪಿಕ್ ಆಗಿರ್ತದೆ. ನೆಕ್ಸ್ಟ್ ಟಾಪಿಕ್ ಇರುವಂಥದ್ದು ಡ್ರಗ್ ಅಬ್ಯೂಸ್. ಈ ಎಲ್ಲ ಟಾಪಿಕ್ಸ್ಗಳ ಬಗ್ಗೆ ಈ ಚಾಪ್ಟರ್ನಲ್ಲಿ ನೋಡ್ಕೊಳ್ಳಿಕ್ಕಿದ್ದೇವೆ. ಹಿಂದಿನ ಕಾಲದಲ್ಲಿ ಹೆಲ್ತನ್ನು ಬ್ಯಾಲೆನ್ಸ್ ಆಫ್ ಹ್ಯೂಮರ್ಸ್ ಅಂತ ಹೇಳಿ ಕರಿತಾ ಇದ್ರು. ಇಲ್ಲಿ ಹ್ಯೂಮರ್ಸ್ ಅಂದರೆ ಆಯುರ್ವೇದ ಸಿಸ್ಟಮ್ನಲ್ಲಿ ನೀವು ಆಲ್ರೆಡಿ ಕೇಳಿರಬಹುದು. ವಾತ, ಪಿತ್ತ, ಕಫ ಇಂಥದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಇದ್ರು. ಈ ಒಂದು ಅಭಿಪ್ರಾಯವನ್ನು ಗ್ರೀಕರಾದ ಹಿಪೋಕ್ರೇಟ್ಸ್ ಮತ್ತು ಇಂಡಿಯನ್ ಆಯುರ್ವೇದ ಸಿಸ್ಟಮ್ ಕೂಡ ಪ್ರತಿಪಾದಿಸಿದರು. ಈ ಎಲ್ಲ ಹ್ಯೂಮರ್ಸ್ಗಳು ಬ್ಯಾಲೆನ್ಸ್ ಆಗಿದ್ದರೆ ನಮಗೆ ಹೆಲ್ತ್ ಉಂಟು ಅಂತ ಹೇಳಿ ಅರ್ಥ ಎಂಬುದಾಗಿ ಹಳೆ ಕಾಲದ ಗ್ರೀಕರಾದ ಹಿಪೋಕ್ರೇಟ್ಸ್ರವರು ಪ್ರತಿಪಾದಿಸಿದರು ಮತ್ತು ಅವರ ಜೊತೆಗೆ ಇಂಡಿಯನ್ ಆಯುರ್ವೇದ ಸಿಸ್ಟಮ್ ಕೂಡ ಪ್ರತಿಪಾದಿಸಿತು. ಆ ಸಮಯದಲ್ಲಿ ಹೆಲ್ತ್ ಎಂಬುದು ಏನಾಗಿತ್ತಂದರೆ, ಒಬ್ಬ ಪರ್ಸನ್ನಲ್ಲಿ ಬ್ಲ್ಯಾಕ್ ಬೈಲ್ ಇದ್ದರೆ ಅವನು ಹಾಟ್ ಪರ್ಸನಾಲಿಟಿಗೆ ಬಿಲಾಂಗ್ ಆಗ್ತಾನೆ. ಅಂದರೆ ಇದರಿಂದಾಗಿ ಆತನಿಗೆ ಜ್ವರ ಎಲ್ಲ ಜಾಸ್ತಿ ಕಾಣಿಸ್ಕೊಳ್ತದೆ ಎಂಬುದಾಗಿ ನಂಬ್ತಾ ಇದ್ರು. ಆದರೆ ನಂತರ ವಿಲಿಯಂ ಹಾರ್ವಿಯವರು ಬ್ಲಡ್ ಸರ್ಕ್ಯುಲೇಷನನ್ನು ಕಂಡುಕೊಂಡಾದ ನಂತರ ಅವರು ಥರ್ಮೋಮೀಟ್ರನ್ನು ಯೂಸ್ ಮಾಡಿಕೊಂಡು ಗುಡ್ ಹ್ಯೂಮರ್ ಹೈಪೋಥಿಸಿಸ್, ಅಂದರೆ ಈ ಹ್ಯೂಮರ್ಸ್ಗಳ ಬ್ಯಾಲೆನ್ಸ್ನಿಂದಾಗಿ ಹೆಲ್ತ್ ಇರ್ತದೆ ಎಂಬುದನ್ನು ಏನು ನಂಬ್ತಾ ಇದ್ರು ಅದನ್ನು ಅವರು ಡಿಸಪ್ರೂವ್ ಮಾಡ್ತಾರೆ. ಅಂದರೆ ಅದೆಲ್ಲ ಇಲ್ಲ ಎಂಬುದಾಗಿ ಪ್ರೂವ್ ಮಾಡ್ತಾರೆ. ಈಗ ಬಯಾಲಜಿಯ ಪ್ರಕಾರ ಹೆಲ್ತ್ ಅಂದರೆ ಏನು? ಬಯಾಲಜಿ ಹೇಳ್ತದೆ, ಮೈಂಡ್ ಎಂಬುದು ನ್ಯೂರಲ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್ ಮತ್ತು ಇಮ್ಯೂನ್ ಸಿಸ್ಟಮನ್ನು ಇನ್ಫ್ಲುಯೆನ್ಸ್ ಮಾಡ್ತದೆ. ಇದರಿಂದಾಗಿ ಇಮ್ಯೂನ್ ಸಿಸ್ಟಮ್ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡ್ತದೆ ಅಂತ ಹೇಳಿ. ಇಲ್ಲಿ ನ್ಯೂರಲ್ ಸಿಸ್ಟಮ್ ಅಂದರೆ ಬ್ರೈನ್, ಸ್ಪೈನಲ್ ಕಾರ್ಡ್ ಮತ್ತು ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ನರ್ವ್ಸ್ಗಳು ಇದರಲ್ಲಿ ಇರ್ತದೆ. ಇದೆಲ್ಲವನ್ನು ಒಟ್ಟಾಗಿ ನಾವು ನ್ಯೂರಲ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಇನ್ನು ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಇದರಲ್ಲಿ ಗ್ಲ್ಯಾಂಡ್ಸ್ಗಳು ಮತ್ತು ಆರ್ಗನ್ಸ್ಗಳು ಕಾಣಲಿಕ್ಕೆ ಸಿಗ್ತದೆ. ಗ್ಲ್ಯಾಂಡ್ಸ್ಗಳಿಂದ ಹಾರ್ಮೋನ್ಸ್ಗಳೆಲ್ಲ ರಿಲೀಸ್ ಆಗ್ತದೆ. ಇನ್ನು ಇಮ್ಯೂನ್ ಸಿಸ್ಟಮ್ ಅಂದರೆ ಇದರಲ್ಲಿ ಬೇರೆ ಬೇರೆ ಆರ್ಗನ್ಸ್ಗಳಿರ್ತವೆ. ಬೋನ್ ಮ್ಯಾರೋ, ಸ್ಪ್ಲೀನ್, ಥೈಮಸ್, ಟಾನ್ಸಿಲ್ಸ್, ಮ್ಯೂಕಸ್ ಮೆಮ್ಬ್ರೇನ್ಸ್, ಸ್ಕಿನ್ ಇವೆಲ್ಲವೂ ಕೂಡ. ಈ ಇಮ್ಯೂನ್ ಸಿಸ್ಟಮ್ ಬಗ್ಗೆ, ಇಮ್ಯುನಿಟಿಯ ಬಗ್ಗೆ ಈ ಚಾಪ್ಟರ್ನಲ್ಲಿ ತುಂಬ ಡೀಟೇಲ್ ಆಗಿದೆ ಮತ್ತು ನಾನೀಗ ಮೆನ್ಷನ್ ಮಾಡಿದಂತಹ ಇಮ್ಯೂನ್ ಸಿಸ್ಟಮೇ ಹ್ಯೂಮನ್ ಹೆಲ್ತನ್ನು ಮೇಂಟೈನ್ ಮಾಡ್ತದೆ ಎಂಬುದಾಗಿ ಬಯಾಲಜಿ ಸ್ಟೇಟ್ ಮಾಡ್ತದೆ. ಹೀಗಾಗಿ ಮೈಂಡ್ ಮತ್ತು ಮೆಂಟಲ್ ಸ್ಟೇಟ್ ನಮ್ಮ ಹೆಲ್ತನ್ನು ಎಫೆಕ್ಟ್ ಮಾಡ್ತದೆ, ಅದರ ಮೇಲೆ ಪರಿಣಾಮವನ್ನು ಬೀರ್ತದೆ. ಹೆಲ್ತ್ ಇನ್ಯಾವುದರಿಂದ ಎಫೆಕ್ಟ್ ಆಗ್ತದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೆಯದು ಜೆನೆಟಿಕ್ ಡಿಸಾರ್ಡರ್ಸ್. ಈ ಜೆನೆಟಿಕ್ ಡಿಸಾರ್ಡರ್ಸ್ನಲ್ಲಿ ಒಂದು ಮಗು ಹುಟ್ಟುವಾಗಲೇ ತನ್ನ ತಂದೆ ತಾಯಂದಿರಿಂದ ಬಂದಂತಹ ಕೆಲವೊಂದು ಡಿಫಿಷಿಯನ್ಸೀಸ್ಗಳನ್ನು ಇನ್ಹೆರಿಟ್ ಮಾಡ್ಕೊಳ್ತದೆ. ಅಂದರೆ ತಂದೆ ತಾಯಂದಿರಿಂದ ಆ ಮಗುವಿಗೆ ಪಾಸ್ ಆನ್ ಆದಂತಹ ಕೆಲವೊಂದು ಡಿಸೀಸಸ್ಗಳಿಂದ ಅದು ಬಳಲ್ತದೆ. ಇದರಿಂದಾಗಿ ಅದರ ಹೆಲ್ತ್ ಎಫೆಕ್ಟ್ ಆಗ್ತದೆ. ಎರಡನೆಯದು ಇನ್ಫೆಕ್ಷನ್ಸ್ಗಳು. ಮೂರನೆಯದು ಲೈಫ್ ಸ್ಟೈಲ್ ಇನ್ಕ್ಲೂಡಿಂಗ್ ಫುಡ್ ಆ್ಯಂಡ್ ವಾಟರ್. ನಾವು ಕನ್ಸ್ಯೂಮ್ ಮಾಡುವಂಥ ಫುಡ್, ನಾವು ಕುಡಿಯುವಂತಹ ನೀರು ಯಾವ ರೀತಿಯಾಗಿ ಉಂಟು, ನಾವು ಎಷ್ಟು ಎಕ್ಸಸೈಸ್ ಮಾಡ್ತೇವೆ, ನಮ್ಮ ಹ್ಯಾಬಿಟ್ಸ್ಗಳು ಹೇಗುಂಟು, ಇವೆಲ್ಲವೂ ಕೂಡ ಹೆಲ್ತ್ನ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಿದ್ರೆ ಹೆಲ್ತ್ನ ರಿಯಲ್ ಡೆಫಿನೇಷನ್ ಏನು? ದಟ್ ಈಸ್ ಸ್ಟೇಟ್ ಆಫ್ ಎ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಲ್ ವೆಲ್ ಬೀಯಿಂಗ್. ಒಬ್ಬ ಮನುಷ್ಯ ಫಿಸಿಕಲಿ ಆಗಿ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಒಳ್ಳೆಯ ರೀತಿಯಿಂದ ಇದ್ದರೆ ಅವನು ಹೆಲ್ತಿ ಆಗಿದ್ದಾನಂತ ಹೇಳಿ ಕನ್ಸಿಡರ್ ಮಾಡಬಹುದು. ನಾವು ಆರೋಗ್ಯಕರವಾಗಿರುವುದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಉಂಟು. ಒಂದು, ನಾವು ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಮೋರ್ ಎಫಿಷಿಯಂಟ್ ಅಟ್ ವರ್ಕ್, ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ. ನಾವು ಕೆಲಸ ಕಾರ್ಯಗಳನ್ನು ಇನ್ನೂ
ಜಾಸ್ತಿ ಮಾಡ್ಕೊಳ್ಬಹುದು. ಬ್ರಿಂಗ್ಸ್ ಎಕನಾಮಿಕ್ ಪ್ರಾಸ್ಪೆರಿಟಿ, ನಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಲಾಂಗಿವಿಟಿ ಆಫ್ ಪೀಪಲ್, ಜನರು ಜಾಸ್ತಿ ಸಮಯ ಬಾಳ್ಬಹುದು, ಅವರ ಆಯುಷ್ಯ ಹೆಚ್ಚಾಗ್ತದೆ. ರಿಡ್ಯೂಸಸ್ ಇನ್ಫ್ಯಾಂಟ್ ಆ್ಯಂಡ್ ಮೆಟರ್ನಲ್ ಮಾರ್ಟ್ಯಾಲಿಟಿ, ತಾಯಿ ಮತ್ತು ಮಗುವಿನ ಸಾವಿನ ಪ್ರಮಾಣಗಳನ್ನು ಕಡಿಮೆ ಮಾಡ್ತದೆ. ಈ ಎಲ್ಲ ಪಾಯಿಂಟ್ಸ್ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ನಿಮ್ಮ ನಾಲೆಜ್ಗೆ ಇದನ್ನು ಕಲ್ತ್ಕೊಳ್ಳಿ. ಒಳ್ಳೆಯ ಹೆಲ್ತನ್ನು ಮೇಂಟೈನ್ ಮಾಡಬೇಕಾದ್ರೆ ಯಾವ ಯಾವ ಸ್ಟೆಪ್ಸ್ಗಳನ್ನು ನಾವು ಅನುಸರಿಸಬೇಕು ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೆಯದು ಬ್ಯಾಲೆನ್ಸ್ಡ್ ಡಯಟ್. ನಾವು ಯಾವುದೇ ಆಹಾರ ಪದಾರ್ಥಗಳನ್ನು ಸಮತೋಲನದಲ್ಲಿ ಸೇವಿಸಬೇಕು. ಎರಡನೇದು ಪರ್ಸನಲ್ ಹೈಜೀನ್. ಮೂರನೇದು ರೆಗ್ಯುಲರ್ ಎಕ್ಸಸೈಸನ್ನು ಮಾಡಬೇಕು. ಯೋಗ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್, ಅವೇರ್ನೆಸ್ ಅಬೌಟ್ ಡಿಸೀಸಸ್, ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್ ಅಗೇನ್ಸ್ಟ್ ಇನ್ಫೆಕ್ಷಸ್ ಡಿಸೀಸ್, ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್ಸ್, ಕಂಟ್ರೋಲ್ ಆಫ್ ವೆಕ್ಟರ್ಸ್, ಮೇಂಟೆನೆನ್ಸ್ ಆಫ್ ಹೈಜೀನ್ ಇನ್ ಫುಡ್ ಆ್ಯಂಡ್ ವಾಟರ್ ರಿಸೋರ್ಸಸ್. ಇಲ್ಲಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಡಿಸೀಸ್ ಅಂದರೆ ಏನು? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆರ್ಗನ್ಸ್ಗಳು ಎಫೆಕ್ಟ್ ಆದಾಗ, ಅವುಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡದಿದ್ದಾಗ ಅದನ್ನು ನಾವು ಡಿಸೀಸ್ ಅಂತ ಹೇಳಿ ಕರಿಬಹುದು. ಈ ಡಿಸೀಸ್ಗಳಲ್ಲಿ ಎರಡು ಟೈಪ್ಸ್, ಇನ್ಫೆಕ್ಷಸ್ ಡಿಸೀಸ್ ಮತ್ತು ನಾನ್ ಇನ್ಫೆಕ್ಷಸ್ ಡಿಸೀಸ್. ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಸಾಂಕ್ರಾಮಿಕ ರೋಗ ಅಂತ ಹೇಳಿ ಅರ್ಥ. ಈ ರೋಗಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡ್ತದೆ. ಇಟ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ವೆರಿ ಕ್ವಿಕ್ಲಿ. ಎಕ್ಸಾಂಪಲ್ಸ್ ಫಾರ್ ಸಚ್ ಡಿಸೀಸಸ್ ಆರ್ ಏಡ್ಸ್. ದಿಸ್ ಡಿಸೀಸ್ ಈಸ್ ಫೇಟಲ್. ಈ ರೋಗಗಳು ಮಾರಣಾಂತಿಕವಾಗಿರುತ್ತದೆ. ಇನ್ನು ಎರಡನೇ ವಿಧ ನಾನ್ ಇನ್ಫೆಕ್ಷಸ್ ಡಿಸೀಸ್. ಈ ರೋಗಗಳು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುವುದಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಕ್ಯಾನ್ಸರ್. ಇಟ್ ಈಸ್ ದಿ ಮೇಜರ್ ಕಾಸ್ ಆಫ್ ಡೆತ್. ಮತ್ತು ಇನ್ಫೆಕ್ಷಸ್ ಡಿಸೀಸ್ಗಳು ಕಾಮನ್ ಆಗಿ ಕಾಣ್ಲಿಕ್ಕೆ ಸಿಗ್ತದೆ ನಮಗೆ. ನಮ್ಮ ಮೊದಲನೆಯ ಟಾಪಿಕನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಹ್ಯೂಮನ್ ಹೆಲ್ತ್ ಅಂದರೆ ಏನು, ಹಳೆಯ ಕಾಲದಲ್ಲಿ ಹೆಲ್ತ್ ಅಂದರೆ ಏನಂತ ಹೇಳಿ ಕನ್ಸಿಡರ್ ಮಾಡ್ತಾಯಿದ್ರು, ಈಗಿನ ಕಾಲದಲ್ಲಿ ಹೆಲ್ತ್ ಅಂದರೆ ಏನು, ನಾವು ಗುಡ್ ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡ್ಕೊಳ್ಬಹುದು, ಇವೆಲ್ಲವನ್ನು ನಾವು ಓದ್ಕೊಂಡಿದ್ದೇವೆ. ನೆಕ್ಸ್ಟ್ ಟಾಪಿಕ್ ಕೆಲವೊಂದು ಕಾಮನ್ ಡಿಸೀಸಸ್ ಮತ್ತು ಅವುಗಳ ಕಾಸಿಟಿವ್ ಏಜೆಂಟ್, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಮತ್ತು ಸಿಂಪ್ಟಮ್ಸ್ಗಳು. ಇದೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು 2 ಮಾರ್ಕ್ಸಿಗಾದರೂ ಕೇಳ್ಬೋದು, 1 ಮಾರ್ಕ್ಸ್ MCQಸಿಗಾದರೂ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಿಗಾದರೂ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ ಸೆಕ್ಷನಲ್ಲಿ ಡಿಸೀಸಸನ್ನು ಕೊಟ್ಟು ಇವುಗಳ ಸಿಂಪ್ಟಮ್ಸನ್ನು ಬರೀರಿ ಅಂತ ಕೇಳ್ಬೋದು, ಅಥವಾ ಸಿಂಪ್ಟಮ್ಸ್ಗಳನ್ನು ಕೊಟ್ಟು ಇದು ಯಾವ ಡಿಸೀಸ್ ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ಬೋದು. ಯಾವ ರೀತಿಯಲ್ಲಾದರೂ ಈ ಒಂದು ಟಾಪಿಕ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳಬಹುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕಾಮನ್ ಡಿಸೀಸಸ್ ಇನ್ ಹ್ಯೂಮನ್ಸ್. ಮನುಷ್ಯರಲ್ಲಿ ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ, ಪ್ರೋಟೋಜೋನ್ಸ್ ಮತ್ತು ಹೆಲ್ಮಿನ್ಸ್ಗಳಿಂದ ರೋಗಗಳು ಉಂಟಾಗ್ತದೆ. ಇಂತಹ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಪ್ಯಾಥೋಜನ್ಸ್ ಅಂತ ಹೇಳಿ ಕರಿತೇವೆ. ಪ್ಯಾಥೋಜನ್ಸ್ ಡೆಫಿನೇಷನ್ ಅನ್ನು ಕೇಳಬಹುದು. ಪ್ಯಾಥೋಜನ್ಸ್ಗಳಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಅಂದರೆ ಈ ಪ್ಯಾರಾಸೈಟ್ಸ್ಗಳು ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳೋದಿಲ್ಲ, ಬೇರೆ ಆರ್ಗ್ಯಾನಿಸಮ್ಸ್ನ ಮೇಲೆ ಡಿಪೆಂಡ್ ಆಗಿರ್ತವೆ. ದೀಸ್ ಪ್ಯಾಥೋಜನ್ಸ್ ಮಲ್ಟಿಪ್ಲೈ ದೆಮ್ಸೆಲ್ಸ್ ಆ್ಯಂಡ್ ಇಂಟರ್ಫಿಯರ್ ಇನ್ ದಿ ನಾರ್ಮಲ್ ವೈಟಲ್ ಆಕ್ಟಿವಿಟೀಸ್ and finally results in the morphological and functional damage. ಈ ಪ್ಯಾಥೋಜನ್ಸ್ಗಳು ಹೋಸ್ಟ್ ಬಾಡಿಗೆ ಅಡ್ಜಸ್ಟ್ ಆಗ್ತವೆ. ಹೋಸ್ಟ್ ಅಂದರೆ ಪ್ಯಾಥೋಜನ್ಸ್ಗಳು ತಮ್ಮ ಆಹಾರಕ್ಕಾಗಿ ಯಾವ ಆರ್ಗ್ಯಾನಿಸಮ್ಸ್ನ ಮೇಲೆ ಡಿಪೆಂಡ್ ಆಗ್ತದೋ ಆ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಹೋಸ್ಟ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ. ಈ ಹೋಸ್ಟ್ ಆರ್ಗ್ಯಾನಿಸಮ್ಸ್ಗಳ ಲೈಫ್ ಸ್ಟೈಲಿಗೆ ಇದು ಅಡ್ಜಸ್ಟ್ ಆಗಿರ್ತದೆ. ಹೇಗಂದರೆ, ಇಫ್ ದಿ ಪ್ಯಾಥೋಜನ್ ರಿಸೈಡ್ಸ್ ಇನ್ ದಿ ಸ್ಟಮಕ್ ಆಫ್ ಹ್ಯೂಮನ್ಸ್, ದೆನ್ ಇಟ್ ಮಸ್ಟ್ ರೆಸಿಸ್ಟ್ ದಿ ಲೋ pH ಆಫ್ ಸ್ಟಮಕ್ ಆ್ಯಂಡ್ ಸೆವೆರಲ್ ಡೈಜೆಸ್ಟಿವ್ ಎಂಜೈಮ್ಸ್. ಒಂದು ವೇಳೆ ಪ್ಯಾಥೋಜನ್ ಮನುಷ್ಯರ ಹೊಟ್ಟೆಯೊಳಗೆ ಜೀವಿಸಿದಾದರೆ ಆ ಪ್ಯಾಥೋಜನ್ ಪರ್ಟಿಕ್ಯುಲರ್ಲಿ ಸ್ಟಮಕ್ನ ಲೋ pH ಅಂದರೆ ಅಸಿಡಿಕ್ ನೇಚರ್ ಇರ್ತದೆ ಸ್ಟಮಕ್ನಲ್ಲಿ, ಆ ಒಂದು pHಗೆ ಅದು ಸೆಟ್ ಆಗಬೇಕು. ಮತ್ತು ಬೇರೆ ಬೇರೆ ಡೈಜೆಸ್ಟಿಂಗ್ ಎಂಜೈಮ್ಸ್ಗಳಿರ್ತವೆ ಹೊಟ್ಟೆಯೊಳಗೆ, ಆ ಒಂದು ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಫೇಸ್ ಮಾಡಲಿಕ್ಕೆ ಅದಕ್ಕೆ ಗೊತ್ತಿರಬೇಕು. ಈಗ ಕೆಲವೊಂದು ಡಿಸೀಸಸ್ಗಳನ್ನು ಓದ್ಕೊಂಡು ಹೋಗುವ. ಇಲ್ಲಿ ಬೇರೆ ಬೇರೆ ಡಿಸೀಸಸ್ಗಳನ್ನು ನಾವು ಓದ್ಕೊಳ್ಳಿಕ್ಕಿದ್ದೇವೆ. ಮೊದಲನೇದಾಗಿ ಬ್ಯಾಕ್ಟೀರಿಯಲ್ ಡಿಸೀಸ್ ಟಾಪಿಕ್ನಲ್ಲಿ ಟೈಫಾಯ್ಡ್, ನ್ಯೂಮೋನಿಯಾ, ಡಿಸೆಂಟ್ರಿ, ಪ್ಲೇಗ್ ಆ್ಯಂಡ್ ಡಿಪ್ಟೇರಿಯಾ. ಕೆಲವು ಡಿಸೀಸಸ್ಗಳು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೆಲವೊಂದು ಜಸ್ಟ್ ನೇಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಟೈಪ್ ಆಫ್ ಡಿಸೀಸ್ ಈಸ್ ವೈರಲ್ ಡಿಸೀಸ್. ಈ ಟಾಪಿಕ್ನಲ್ಲಿ ಕಾಮನ್ ಕೋಲ್ಡನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥರ್ಡ್ ಒನ್ ಪ್ರೋಟೋಜೋಯನ್ ಡಿಸೀಸ್, ಮಲೇರಿಯಾ ಆ್ಯಂಡ್ ಅಮೀಬಿಯಾಸಿಸ್. ಫೋರ್ತ್ ಒನ್ helminthic disease, ascariasis. Next type of disease is fungal disease. For this, ringworm is an example. Next ಕೆಲವೊಂದು ವೆಕ್ಟರ್ ಬಾರ್ನ್ ಡಿಸೀಸಸ್ಗಳನ್ನು ಹೇಳಿದ್ದಾರೆ. ಡೆಂಗ್ಯೂ,
ಚಿಕನ್ಗುನ್ಯಾ ಇವೆಲ್ಲದರ ಬಗ್ಗೆ ಓದ್ಕೊಳ್ಳುವ. ಮೊದಲ ಡಿಸೀಸ್ ದಟ್ ಈಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಟೈಫಾಯ್ಡ್. ಇಟ್ ಈಸ್ ಒನ್ ಕೈಂಡ್ ಆಫ್ ಫೀವರ್ ಸೀನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ವಾಟ್ ಈಸ್ ದಿ ಕಾಸಿಟಿವ್ ಏಜೆಂಟ್ ಆರ್ ದಿ ಪ್ಯಾಥೋಜನ್? Salmonella typhi. It is a pathogenic bacterium. Mode of transmission is through water contaminated and food contaminated. Or you can say it as through food and water contaminated. This pathogenic bacterium enters the small intestine and migrates to other organs through blood. Salmonella typhi bacterium contaminate ಆದಂತಹ ಫುಡ್ ಮತ್ತು ವಾಟರ್ನ ಮೂಲಕವಾಗಿ ಮನುಷ್ಯರ ಸ್ಮಾಲ್ ಇಂಟೆಸ್ಟೈನನ್ನು ಎಂಟರ್ ಮಾಡ್ತದೆ ಮತ್ತು ಬೇರೆ ಆರ್ಗನ್ಸ್ಗಳಿಗೆ ಬ್ಲಡ್ನ ಮುಖಾಂತರವಾಗಿ ಮೂವ್ ಆಗ್ತದೆ. ಇದರ ಸಿಂಪ್ಟಮ್ಸ್ಗಳೇನೆಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಿಂಪ್ಟಮ್ಸ್ಗಳು ಓದ್ಕೊಳ್ಳೇಬೇಕು. ಸಸ್ಟೈನ್ಡ್ ಹೈ ಫೀವರ್ 39 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್. ಇಟ್ ಇನ್ಕ್ಲೂಡ್ಸ್ ವೀಕ್ನೆಸ್, ಸ್ಟಮಕ್ ಪೇನ್, ಕಾನ್ಸ್ಟಿಪೇಷನ್, ಹೆಡ್ಏಕ್ ಆ್ಯಂಡ್ ಲಾಸ್ ಆಫ್ ಎಪೆಟೈಟ್. ಇಲ್ಲಿ ಸಸ್ಟೈನ್ಡ್ ಫೀವರ್ ಅಂದರೆ ನಿರಂತರವಾಗಿರುವಂತಹ ಜ್ವರ ಅಂತ ಅರ್ಥ. ಲಾಸ್ ಆಫ್ ಎಪೆಟೈಟ್ ಅಂದರೆ ಹಸಿವು ಇಲ್ಲದಿರುವಂಥದ್ದು, ಕಾನ್ಸ್ಟಿಪೇಷನ್ ಮಲಬದ್ಧತೆ, ಈ ಎಲ್ಲ ಸಮಸ್ಯೆಗಳು ಕಾಣಲಿಕ್ಕೆ ಸಿಗ್ತದೆ. ಇನ್ನು ಸಿವಿಯರ್ ಕೇಸಸ್ನಲ್ಲಿ ಇಂಟೆಸ್ಟೈನಲ್ ಪರ್ಫೋರೇಷನ್ ಲೀಡಿಂಗ್ ಟು ಡೆತ್ ಅಂದರೆ ಇಂಟೆಸ್ಟೈನ್ನಲ್ಲಿ ಹೋಲ್ಸ್ಗಳು ಉಂಟಾಗಿ ಅದು ಡೆತ್ ಕೂಡ ಕಾಸ್ ಮಾಡಬಹುದು. ಈ ಟೈಫಾಯ್ಡ್ ಫೀವರನ್ನು ಕನ್ಫರ್ಮ್ ಮಾಡಲಿಕ್ಕೆ ಇರುವಂತಹ ಟೆಸ್ಟ್ ವಿಡಾಲ್ ಟೆಸ್ಟ್. ಕ್ವಶನನ್ನು ಕೇಳಿದರೆ ಮಾರ್ಚ್ 2016ನಲ್ಲಿ ನೇಮ್ ದಿ ಡಿಸೀಸ್ ಡಯಾಗ್ನೋಸ್ಡ್ ಬೈ ವಿಡಾಲ್ ಟೆಸ್ಟ್ ದಟ್ ಈಸ್ ಟೈಫಾಯ್ಡ್. ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೇರಿ ಮೆಲ್ಲಾನ್ನ ಬಗ್ಗೆ ಕೊಟ್ಟಿದ್ದಾರೆ. ಮೇರಿ ಮೆಲ್ಲಾನ್, ಶಿ ವಾಸ್ ನಿಕ್ ನೇಮ್ಡ್ ಆಸ್ ಟೈಫಾಯ್ಡ್ ಮೇರಿ ಬಿಕಾಸ್ ಶಿ ವಾಸ್ ಟೈಫಾಯ್ಡ್ ಕ್ಯಾರಿಯರ್ ಹೂ ಕಂಟಿನ್ಯೂಡ್ ಟು ಸ್ಪ್ರೆಡ್ ಟೈಫಾಯ್ಡ್ ಫಾರ್ ಸೆವೆರಲ್ ಇಯರ್ಸ್ ಥ್ರೂ ದಿ ಫುಡ್ ಶಿ ಪ್ರಿಪೇರ್ಡ್. ಅವಳು ಪ್ರಿಪೇರ್ ಮಾಡ್ತಿದ್ದಂತಹ ಫುಡ್ನ ಮುಖಾಂತರವಾಗಿ ಇತರರಿಗೆ ಟೈಫಾಯ್ಡನ್ನು ಸ್ಪ್ರೆಡ್ ಮಾಡ್ತಿದ್ಲು. ಹಾಗಾಗಿ ಅವಳನ್ನು ಟೈಫಾಯ್ಡ್ ಮೇರಿ ಅಂತ ಹೇಳಿ ಕರಿತಿದ್ರು. ನೆಕ್ಸ್ಟ್ ಡಿಸೀಸ್ ಈಸ್ ನಿಮೋನಿಯಾ. ಇಟ್ಸ್ ಕಾಸಿಟಿವ್ ಏಜೆಂಟ್ ಈಸ್ ದಿ ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಆ್ಯಂಡ್ ಹಿಮೋಫೈಲಸ್ ಇನ್ಫ್ಲುಯೆನ್ಸೆ. ಈ ನಿಮೋನಿಯಾ ಯಾವುದನ್ನು ಎಫೆಕ್ಟ್ ಮಾಡ್ತದೆ ಅಂತ ಹೇಳಿ ನೋಡೋದಾದರೆ ಇಟ್ ಇನ್ಫೆಕ್ಟ್ಸ್ ದಿ ಆಲ್ವಿಯೋಲೈ, ಏರ್ ಫಿಲ್ಡ್ ಸ್ಯಾಕ್ಸ್ ಆಫ್ ದಿ ಲಂಗ್ಸ್, ಆ್ಯಂಡ್ ಡ್ಯೂ ಟು ದಿಸ್ ಇನ್ಫೆಕ್ಷನ್ ಆಲ್ವಿಯೋಲೈ ಗೆಟ್ಸ್ ಫಿಲ್ಡ್ ವಿತ್ ಫ್ಲೂಯಿಡ್ and it creates severe problems in respiration. ಈ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಮತ್ತು ಹಿಮೋಫಿಲಸ್ ಇನ್ಫ್ಲುಯೆನ್ಸೆ ಬ್ಯಾಕ್ಟೀರಿಯಾದಿಂದಾಗಿ ಇನ್ಫೆಕ್ಷನ್ ಉಂಟಾಗಿ ಆಲ್ವಿಯೋಲೈಗಳು ಫ್ಲೂಯಿಡ್ನಿಂದ ಫಿಲ್ ಆಗ್ತವೆ ಮತ್ತು ಇದರಿಂದಾಗಿ ರೆಸ್ಪಿರೇಷನ್ನಲ್ಲಿ ಪ್ರಾಬ್ಲಮ್ ಆಗ್ತದೆ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬೈ ಇನ್ಹೇಲಿಂಗ್ ದಿ ಡ್ರಾಪ್ಲೆಟ್ಸ್ ಆರ್ ಏರೋಸೋಲ್ಸ್ ರಿಲೀಸ್ಡ್ ಬೈ ಆನ್ ಇನ್ಫೆಕ್ಟೆಡ್ ಪರ್ಸನ್ ಆರ್ ಬೈ ಶೇರಿಂಗ್ ದಿ ಗ್ಲಾಸಸ್ ಆ್ಯಂಡ್ ಯುಟೆನ್ಸಿಲ್ಸ್ ವಿತ್ ದಿ ಇನ್ಫೆಕ್ಟೆಡ್ ಪರ್ಸನ್. ಇನ್ಫೆಕ್ಟೆಡ್ ಪರ್ಸನ್ ರಿಲೀಸ್ ಮಾಡುವಂತಹ ಡ್ರಾಪ್ಲೆಟ್ಸ್ ಅಥವಾ ಏರೋಸೋಲ್ಸ್ಗಳನ್ನು ಇನ್ಹೇಲ್ ಮಾಡೋದ್ರಿಂದ ಅಥವಾ ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿರುವಂತಹ ಗ್ಲಾಸಸ್ ಯುಟೆನ್ಸಿಲ್ಸ್ಗಳನ್ನು ಹೆಲ್ತಿ ಪರ್ಸನ್ ಯೂಸ್ ಮಾಡಿದರೆ ಆ ಪರ್ಸನ್ಗೂ ಕೂಡ ನ್ಯೂಮೋನಿಯಾ ಆಗುವಂತಹ ಚಾನ್ಸಸ್ ಇರ್ತದೆ. ಸಮ್ ಸಿಂಪ್ಟಮ್ಸ್ ಆಫ್ ನ್ಯೂಮೋನಿಯಾ: ಫೀವರ್, ಚಿಲ್ಸ್, ಕಾಫ್ ಆ್ಯಂಡ್ ಹೆಡ್ಏಕ್. ಇನ್ ಸಿವಿಯರ್ ಕೇಸಸ್ ಲಿಪ್ಸ್ ಆ್ಯಂಡ್ ಫಿಂಗರ್ ನೇಲ್ಸ್ ಮೇ ಟರ್ನ್ ಗ್ರೇ ಟು ಬ್ಲೂಯಿಶ್ ಇನ್ ಕಲರ್. ಫಿಂಗರ್ ನೇಲ್ಸ್ ಮತ್ತು ಲಿಪ್ಸ್ ಎರಡು ಕೂಡ ಫಸ್ಟಿಗೆ ಗ್ರೇ ಆಗಿ ಕನ್ವರ್ಟ್ ಆಗ್ತದೆ ಮತ್ತು ಬ್ಲೂಯಿಶ್ ಆಗಿ ಕನ್ವರ್ಟ್ ಆಗ್ತದೆ. ಇಲ್ಲಿ ಬ್ಲೂಯಿಶ್ ಯಾಕೆ ಅಂದರೆ ಯಾವುದೇ ಪರ್ಸನ್ನ ಬ್ಲಡ್ನಲ್ಲಿ ಆಕ್ಸಿಜನ್ ಕಮ್ಮಿ ಇದ್ದಾಗ ಅಥವಾ ಆಕ್ಸಿಜನ್ನ ಕೊರತೆ ಇದ್ದಾಗ ಅದು ಬ್ರೈಟ್ ರೆಡ್ ಕಲರಿಂದ ಡಾರ್ಕರ್ ಕಲರಿಗೆ ಕನ್ವರ್ಟ್ ಆಗ್ತದೆ. ಹಾಗಾಗಿ ಲಿಪ್ಸ್ ಅಥವಾ ಫಿಂಗರ್ ನೇಲ್ಸ್ಗಳು ಬ್ಲೂ ಆಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಟ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್. ಯಾಕಂದರೆ ಆಲ್ವಿಯೋಲೈನಿಂದಾಗಿಯೇ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಡೀತದೆ. ಈ ಆಲ್ವಿಯೋಲೈಯಲ್ಲಿ ಫ್ಲೂಯಿಡ್ ಫಿಲ್ ಆದಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೆ ತೊಂದರೆ ಉಂಟಾಗ್ತದೆ. ಹಾಗಾಗಿ ಲ್ಯಾಕ್ ಆಫ್ ಆಕ್ಸಿಜನ್ ಉಂಟಾಗಿ ಲಿಪ್ಸ್ ಆ್ಯಂಡ್ ಫಿಂಗರ್ ನೇಲ್ಸ್ ಟರ್ನ್ ಬ್ಲೂ. ಬ್ಯಾಕ್ಟೀರಿಯಲ್ ಡಿಸೀಸಸ್ ಇನ್ ಹ್ಯೂಮನ್ಸ್ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಡಿಸೆಂಟ್ರಿ, ಪ್ಲೇಗ್ ಆ್ಯಂಡ್ ಡಿಪ್ಟೇರಿಯಾ. ಈ ಡಿಸೀಸಸ್ಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಕೊಡಲಿಲ್ಲ, ಆದರೆ ಅದು ಏನು ಅಂತ ಹೇಳಿ ತಿಳ್ಕೊಳ್ಳೋದಾದರೆ ಡಿಸೆಂಟ್ರಿ ಅಂದರೆ ಬ್ಲಡಿ ಡಯರಿಯಾ. It is also transmitted through contaminated food and water. Plague is an infectious disease which is found in small mammals. It can also transmit from animals to humans. Next is diphtheria. Diphtheria is seriously contagious nose and throat infection. ಇದೊಂದು ಅಂಟು ರೋಗ ಅಥವಾ ಸೋಂಕು ರೋಗ ಅಂತಲೇ ಕರಿಬಹುದು ನಾವು.
ನೆಕ್ಸ್ಟ್ ಕ್ಯಾಟಗರಿ ವೈರಲ್ ಡಿಸೀಸಸ್. ದೀಸ್ ಡಿಸೀಸಸ್ ಆರ್ ಕಾಸ್ಡ್ ಬೈ ವೈರಸಸ್. ಇದಕ್ಕೆ ಎಕ್ಸಾಂಪಲ್ ಇರುವಂಥದ್ದು ಕಾಮನ್ ಕೋಲ್ಡ್ ವಿಚ್ ಈಸ್ ಕಾಸ್ಡ್ ಬೈ ಗ್ರೂಪ್ ಆಫ್ ವೈರಸಸ್ ಕಾಲ್ಡ್ ಆಸ್ ರೈನೋವೈರಸ್. ಈ ರೈನೋವೈರಸಸ್ಗಳು ನೋಸ್ ಮತ್ತು ರೆಸ್ಪಿರೇಟರಿ ಪ್ಯಾಸೇಜನ್ನು ಇನ್ಫೆಕ್ಟ್ ಮಾಡ್ತವೆ, ಆದರೆ ಲಂಗ್ಸನ್ನು ಇನ್ಫೆಕ್ಟ್ ಮಾಡೋದಿಲ್ಲ. ಆದರೆ ನಿಮೋನಿಯಾದ ಕೇಸ್ನಲ್ಲಿ ಲಂಗ್ಸ್ನಲ್ಲಿರುವಂತಹ ಆಲ್ವಿಯೋಲಯನ್ನು ಅದು ಇನ್ಫೆಕ್ಟ್ ಮಾಡ್ತಾಯಿತ್ತು. ಈ ಕಾಮನ್ ಕೋಲ್ಡ್ ಎಲ್ಲರಿಗೂ ಒಂದಲ್ಲ ಒಂದು ಸತಿ ಅನುಭವಕ್ಕೆ ಬಂದಿರ್ತದೆ. ಇದರ ಸಿಂಪ್ಟಮ್ಸ್ಗಳು ನೇಸಲ್ ಕಂಜೆಷನ್ ಆ್ಯಂಡ್ ಡಿಸ್ಚಾರ್ಜ್, ಸೋರ್ ಥ್ರಾಟ್, ಹೋರ್ಸ್ನೆಸ್, ಕಾಫ್, ಹೆಡ್ಏಕ್ ಆ್ಯಂಡ್ ಟಯರ್ಡ್ನೆಸ್. ಇಲ್ಲಿ ಸೋರ್ ಥ್ರಾಟ್ ಅಂದರೆ ಇರಿಟೇಷನ್ ಅಥವಾ ಪೇಯ್ನ್ ಇರುವಂಥದ್ದು ಅಂತ ಹೇಳಿ ಅರ್ಥ ಬರ್ತದೆ. ಗಂಟಲಿನಲ್ಲಿ ಇರಿಟೇಷನ್ ಇರುವಂಥದ್ದು, ಗಂಟಲು ನೋವು, ಗಂಟಲು ಇರಿಟೇಷನ್ ಇರುವಂಥದ್ದು, ಇದನ್ನು ಸೋರ್ ಥ್ರಾಟ್ ಅಂತ ಹೇಳಿ ಕರಿತೇವೆ. ಹೋರ್ಸ್ನೆಸ್ ಅಂದರೆ ವಾಯ್ಸ್ನಲ್ಲಿ ಚೇಂಜ್ ಆಗುವಂಥದ್ದು. ನೇಸಲ್ ಕಂಜೆಷನ್ ಅಂದರೆ ನೋಸ್ ಬ್ಲಾಕೇಜ್ ಅಂತ ಹೇಳಿ ಅರ್ಥ. ಈ ಕಾಮನ್ ಕೋಲ್ಡ್ 3 ರಿಂದ 7 ದಿವಸದವರೆಗೂ ಇರ್ತದೆ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಡ್ರಾಪ್ಲೆಟ್ಸ್ ಫ್ರಮ್ ಕಾಫ್ ಆರ್ ಸ್ನೀಸಸ್ ಆಫ್ ಆನ್ ಇನ್ಫೆಕ್ಟೆಡ್ ಪರ್ಸನ್ ಇನ್ಹೇಲ್ಡ್ ಡೈರೆಕ್ಟ್ಲಿ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಕಂಟಾಮಿನೇಟೆಡ್ ಆಬ್ಜೆಕ್ಟ್ಸ್, ಪೆನ್, ಬುಕ್ಸ್ ಎಕ್ಸೆಟ್ರಾ. ಇನ್ಫೆಕ್ಟೆಡ್ ಪರ್ಸನ್ ಕಾಫ್ ಮಾಡೋದ್ರಿಂದ ಅಥವಾ ಸ್ನೀಸ್ ಮಾಡೋದ್ರಿಂದ ರಿಲೀಸ್ ಆದಂತಹ ಡ್ರಾಪ್ಲೆಟ್ಸ್ಗಳನ್ನು ಹೆಲ್ತಿ ಪರ್ಸನ್ ಇನ್ಹೇಲ್ ಮಾಡಿದಾಗ ಆ ಪರ್ಸನ್ಗೂ ಕೂಡ ಕಾಮನ್ ಕೋಲ್ಡ್ ಆಗುವಂತಹ ಚಾನ್ಸಸ್ ಇರ್ತದೆ, ಅಥವಾ ಕಂಟಾಮಿನೇಟೆಡ್ ಆಬ್ಜೆಕ್ಟ್ಸ್ಗಳಿಂದವೂ ಕೂಡ ಟ್ರಾನ್ಸ್ಮಿಟ್ ಆಗುವಂತಹ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಕ್ಯಾಟಗರಿ ಪ್ರೋಟೋಝೋಯನ್ ಡಿಸೀಸಸ್. ಈ ಡಿಸೀಸಸ್ಗಳಲ್ಲಿ ಪ್ರೋಟೋಝೋನ್ಸ್ಗಳು ಡಿಸೀಸನ್ನು ಕಾಸ್ ಮಾಡ್ತವೆ. ಅದಕ್ಕೆ ಮೊದಲ ಎಕ್ಸಾಂಪಲ್ ಮಲೇರಿಯಾ. ಇಟ್ ಈಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ, ಎ ಟೈನಿ ಪ್ರೋಟೋಝೋನ್. ಪ್ಲಾಸ್ಮೋಡಿಯಂನ ಬೇರೆ ಬೇರೆ ಸ್ಪೀಷೀಸ್ಗಳುಂಟು. ಅದರಲ್ಲಿ ಮೊದಲನೇದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಸೆಕೆಂಡ್ ಒನ್ ಪ್ಲಾಸ್ಮೋಡಿಯಂ ಮಲೇರಿಯಾ, ಥರ್ಡ್ ಒನ್ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್. ಇವುಗಳಿಂದ ಬೇರೆ ಬೇರೆ ಟೈಪ್ಸ್ ಆಫ್ ಮಲೇರಿಯಾ ಉಂಟಾಗ್ತದೆ. ಮ್ಯಾಲಿಗ್ನೆಂಟ್ ಮಲೇರಿಯಾ ಅಂದರೆ ತುಂಬ ಸೀರಿಯಸ್ ಆಗಿರುವಂತಹ ಮಲೇರಿಯಾವನ್ನು ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್ ಕಾಸ್ ಮಾಡ್ತದೆ. ಇದಕ್ಕೆ ಒಂದು ಟ್ರಿಕ್ ಏನಂದರೆ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್ದು ಹೆಸರು ತುಂಬ ದೊಡ್ಡದುಂಟು, ಹಾಗಾಗಿ ಇದರಿಂದಾಗಿ ತುಂಬ ಸೀರಿಯಸ್ ಮಲೇರಿಯಾ ಕಾಸ್ ಆಗ್ತದೆ ಅಂತ ಹೇಳಿ. ಇನ್ನೆರಡು ಹೆಸರುಗಳು ತುಂಬ ಶಾರ್ಟ್ ಉಂಟು, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಮತ್ತು ಪ್ಲಾಸ್ಮೋಡಿಯಂ ಮಲೇರಿಯಾ. ಈ ಮಲೇರಿಯಾವನ್ನು ಕಾಸ್ ಮಾಡುವಂತಹ ಪ್ಲಾಸ್ಮೋಡಿಯಂನ ಲೈಫ್ ಸೈಕಲ್ನ ಕುರಿತಂತೆ ಇಲ್ಲಿ ತಿಳಿಸಿದ್ದಾರೆ. ಲೈಫ್ ಸೈಕಲ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್ ಇನ್ ಮಾಸ್ಕಿಟೋ. ಪ್ಲಾಸ್ಮೋಡಿಯಂ ಈಸ್ ಅ ಪ್ರೋಟೋಝೋನ್ ವಿಚ್ ಕಾಸಸ್ ಮಲೇರಿಯಾ. The infectious form of Plasmodium is sporozoites. ಈ ಸ್ಪೋರೋಜೋಯಿಡ್ಸ್ಗಳು ಮಾಸ್ಕಿಟೋ ಬೈಟ್ನಿಂದಾಗಿ ಹ್ಯೂಮನ್ ಬಾಡಿಯನ್ನು ಎಂಟರ್ ಆಗ್ತವೆ. ಮೊದಲನೇದಾಗಿ ಈ ಸ್ಪೋರೋಜೋಯಿಡ್ಸ್ಗಳು ಲಿವರ್ ಸೆಲ್ಸ್ಗಳನ್ನು ಅಟ್ಯಾಕ್ ಮಾಡ್ತದೆ ಮತ್ತು ಅಲ್ಲಿ ಹಲವಾರು ಮೀರೋಜೋಯಿಡ್ಸ್ಗಳನ್ನು ಫಾರ್ಮ್ ಮಾಡ್ತದೆ. ಈ ಮೀರೋಜೋಯಿಡ್ಸ್ಗಳು ಲಿವರ್ ಸೆಲ್ಸ್ಗಳನ್ನು ರಪ್ಚರ್ ಮಾಡಿ ಹೊರಗೆ ಬಂದು ಬೇರೆ RBCsಗಳನ್ನು ಅಟ್ಯಾಕ್ ಮಾಡ್ತದೆ. ಈ RBCsಗಳಲ್ಲಿ ಇವುಗಳು ಡೆವಲಪ್ ಆಗಿ ಕೊನೆಯದಾಗಿ RBCsಗಳ ರಪ್ಚರ್ಗೆ ಕಾರಣ ಆಗ್ತದೆ. ಇದರಿಂದಾಗಿ ಹೀಮೋಝೋಯಿನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತದೆ. ಇದೇ ಮಲೇರಿಯಾ ಸಮಯದಲ್ಲಿ ಉಂಟಾಗುವಂತಹ ಚಳಿಗೆ ಕಾರಣವಾಗಿರ್ತದೆ. ಈ RBCsಗಳಲ್ಲೇ ಪ್ಲಾಸ್ಮೋಡಿಯಂನ ಸೆಕ್ಷುವಲ್ ಸ್ಟೇಜಸ್ಗಳು ಅಂದರೆ ಗೆಮಿಟೋಸೈಟ್ಸ್ಗಳು ಫಾರ್ಮ್ ಆಗ್ತವೆ. ಆದರೆ ಇವುಗಳಿಲ್ಲಿ ಫ್ಯೂಸ್ ಆಗುವುದಿಲ್ಲ, ಯಾಕಂದರೆ ಹ್ಯೂಮನ್ನ ಟೆಂಪ್ರೇಚರ್ ತುಂಬ ಹೈ ಆಗಿರೋದ್ರಿಂದ ಅವುಗಳಿಗದು ಸೂಟೇಬಲ್ ಅಲ್ಲ. ಯಾವುದೋ ಒಂದು ಫೀಮೇಲ್ ಮಾಸ್ಕಿಟೋ ಆ ಪರ್ಸನ್ನಿಂದ ಬ್ಲಡ್ ಕಲೆಕ್ಟ್ ಮಾಡಲಿಕ್ಕೆ ಬಂದಂತಹ ಸಮಯದಲ್ಲಿ ಈ ಗೆಮಿಟೋಸೈಟ್ಸ್ಗಳು ಆ ಮಾಸ್ಕಿಟೋವಿನ ಗಟ್ನ ಒಳಗೆ ಹೋಗ್ತದೆ. ದ ಫೀಮೇಲ್ ಮಾಸ್ಕಿಟೋ ಟೇಕ್ಸ್ ಅಪ್ ಗೆಮಿಟೋಸೈಟ್ಸ್ ವಿತ್ ದಿ ಬ್ಲಡ್ ಮೀಲ್ ಆ್ಯಂಡ್ ದೀಸ್ ಗೆಮಿಟೋಸೈಟ್ಸ್ ರೀಚ್ ದಿ ಮಾಸ್ಕಿಟೋಸ್ ಗಟ್. ದೇರ್ ಇಟ್ ಫ್ಯೂಸಸ್ ಆ್ಯಂಡ್ ಅಂಡರ್ಗೋಸ್ ಫರ್ದರ್ ಡೆವಲಪ್ಮೆಂಟ್. ಮೆಚ್ಯೂರ್ ಇನ್ಫೆಕ್ಟಿವ್ ಸ್ಟೇಜಸ್ ಅಂದರೆ ಸ್ಪೋರೋಜೋಯಿಡ್ಸ್ಗಳು ಈ ಸೊಳ್ಳೆಯ ಗಟ್ನಿಂದ ಎಸ್ಕೇಪ್ ಆಗಿ ಅದರ ಸಲೈವರಿ ಗ್ಲ್ಯಾಂಡ್ಸ್ನಲ್ಲಿ ಸ್ಟೋರ್ ಆಗ್ತದೆ. ಆ್ಯಂಡ್ ವೆನ್ ದಿಸ್ ಮಾಸ್ಕಿಟೋ ಬೈಟ್ಸ್ ಅನದರ್ ಹ್ಯೂಮನ್, ದ ಸ್ಪೋರೋಜೋಯಿಡ್ಸ್ ಆರ್ ಇಂಜೆಕ್ಟೆಡ್ ವಿತ್ ದಿ ಬೈಟ್. ಆ್ಯಂಡ್ ಡ್ಯೂ ಟು ದಿಸ್ ದ ನ್ಯೂ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಸ್ಟಾರ್ಟ್ಸ್. ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಮತ್ತೊಮ್ಮೆ ನೋಡೋದಾದರೆ, ಪ್ಲಾಸ್ಮೋಡಿಯಂ ಎಂಟರ್ಸ್ ಹ್ಯೂಮನ್ ಬಾಡಿ ಆಸ್ ಸ್ಪೋರೋಜೋಯಿಡ್ಸ್. ಇಟ್ ಈಸ್ ದಿ ಇನ್ಫೆಕ್ಷಿಯಸ್ ಫಾರ್ಮ್ ಆಫ್ ಪ್ಲಾಸ್ಮೋಡಿಯಂ.
through the bite of infected female Anopheles mosquito. These parasites initially multiply within the liver cells and then attack the red blood cells RBCs, resulting in their rupture. ಸೊ ಸೀಕ್ವೆನ್ಸನ್ನು ನೋಡೋದಾದರೆ ಮೊದಲನೇದಾಗಿ ಈ ಸ್ಪೋರೋಜೋಯಿಡ್ಸ್ಗಳು ಲಿವರ್ ಸೆಲ್ಸನ್ನು ಅಟ್ಯಾಕ್ ಮಾಡ್ತವೆ, ನಂತರ ಅಟ್ಯಾಕ್ ಮಾಡುವಂಥದ್ದು ರೆಡ್ ಬ್ಲಡ್ ಸೆಲ್ಸ್ಗಳನ್ನು, ರಿಸಲ್ಟಿಂಗ್ ಇನ್ ದೇರ್ ರಪ್ಚರ್, ಆ್ಯಂಡ್ ದಿಸ್ ರಪ್ಚರ್ ಈಸ್ ಅಸೋಸಿಯೇಟೆಡ್ ವಿತ್ ರಿಲೀಸ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಹಿಮೋಜೋಯಿನ್. ಹಿಮೋಜೋಯಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಚಿಲ್ ಆ್ಯಂಡ್ ಹೈ ಫೀವರ್ ರಿಕರಿಂಗ್ ಎವ್ರಿ 3 to 4 days. ಚಳಿ ಜ್ವರ ಇರ್ತದೆ. ಇಲ್ಲಿ ರಿಕರಿಂಗ್ ಎವ್ರಿ 3 to 4 days ಅಂದರೆ ಜ್ವರ ಮರುಕಳಿಸ್ತಾ ಇರ್ತದೆ, ಮತ್ತೆ ಮತ್ತೆ ಜ್ವರ ಬರ್ತಾ ಇರ್ತದೆ. ನೇಮ್ ದಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ರೆಸ್ಪಾನ್ಸಿಬಲ್ ಫಾರ್ ಫೀವರ್ ಆ್ಯಂಡ್ ಚಿಲ್ ಇನ್ ಮಲೇರಿಯಾ ಅಂತ ಹೇಳಿ ಮಾರ್ಚ್ 2018ನಲ್ಲಿ ಕ್ವಶನ್ ಕೇಳಿದ್ದಾರೆ. ಹಿಮೋಜೋಯಿನ್ ಈಸ್ ದಿ ರೈಟ್ ಆನ್ಸರ್. ಈ ಹಿಮೋಜೋಯಿನ್ನಿಂದಲೇ ಚಿಲ್ ಆ್ಯಂಡ್ ಫೀವರ್ ಬರುವಂಥದ್ದು. ಪ್ಲಾಸ್ಮೋಡಿಯಂನ ಲೈಫ್ ಸೈಕಲಿನ 4ನೇ ಸ್ಟೆಪ್ಪನ್ನು ನೋಡೋದಾದರೆ, ವೆನ್ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ bites an infected person, these parasites enter mosquito's body, undergo further development. ಇಲ್ಲಿ ಥಿಯರಿ ಪಾರ್ಟ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು NCERT ಮಿಸ್ ಮಾಡಿದೆ, ಆದರೆ ಈ ಪಾಯಿಂಟ್ಸ್ಗಳನ್ನು NCERT ಡಯಾಗ್ರಾಮ್ಸ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ಆ ಡಯಾಗ್ರಾಮ್ನಲ್ಲಿರುವಂತಹ ಆ ಪಾಯಿಂಟ್ನಿಂದ ಪ್ರಿಪ್ರೇಟರಿಯಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆ ಪಾಯಿಂಟ್ ಯಾವುದು ಅಂತ ಹೇಳಿ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲು ಇಲ್ಲಿ ಕೊಟ್ಟಿರುವಂಥ ಪಾಯಿಂಟನ್ನು ನೋಡೋದಾದರೆ, ಯಾವಾಗ ಈ ಅನಾಫಿಲಿಸ್ ಮಾಸ್ಕಿಟೋ ಅಂದರೆ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ ಇನ್ಫೆಕ್ಟೆಡ್ ಪರ್ಸನ್ನಿಂದ ಬ್ಲಡ್ಡನ್ನು ಸಕ್ ಮಾಡಲಿಕ್ಕೆ ಬರ್ತದೋ, ಅಟ್ ದಟ್ ಟೈಮ್ ಇಟ್ ಎಂಟರ್ಸ್ ದಿ ಮಾಸ್ಕಿಟೋಸ್ ಬಾಡಿ ಆ್ಯಂಡ್ ಅಂಡರ್ಗೋಸ್ ಫರ್ದರ್ ಡೆವಲಪ್ಮೆಂಟ್. ದೀಸ್ ಪ್ಯಾರಸೈಟ್ಸ್ ಮಲ್ಟಿಪ್ಲೈ ವಿತಿನ್ ದೆಮ್ ಟು ಫಾರ್ಮ್ ಸ್ಪೋರೋಜೋಯಿಡ್ಸ್, and these sporozoids are stored in the salivary glands of that mosquito. And here we understand that malarial parasite requires 2 hosts. 2 ಹೋಸ್ಟ್ಗಳು ಬೇಕಾಗ್ತದೆ, ಒಂದು ಹ್ಯೂಮನ್ ಹೋಸ್ಟ್ ಮತ್ತು ಮಾಸ್ಕಿಟೋ. ಈ 2 ಆರ್ಗ್ಯಾನಿಸಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದು ತನ್ನ ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ತದೆ. ಈ ಮಲೇರಿಯಾದಲ್ಲಿ ವೆಕ್ಟರ್ ಯಾವುದಂದರೆ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ. ಮಾಸ್ಕಿಟೋ ವೆಕ್ಟರ್ ಆಗಿ ಕೂಡ ಕಾರ್ಯ ಮಾಡ್ತದೆ, ಹೋಸ್ಟ್ ಆಗಿ ಕೂಡ ಕಾರ್ಯ ಮಾಡ್ತದೆ. ವೆಕ್ಟರ್ ಅಂದರೆ ಅದರ ವರ್ಕ್ ಜಸ್ಟ್ ಟ್ರಾನ್ಸ್ಫರಿಂಗ್, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಇದು ಕೇಳುವಂತಹ ಪ್ರಶ್ನೆ, ರೈಟ್ ದಿ ಇನ್ಫೆಕ್ಷಸ್ ಫಾರ್ಮ್ಸ್ ಆಫ್ ಪ್ಲಾಸ್ಮೋಡಿಯಂ ವಿಚ್ ಎಂಟರ್ಸ್ ದಿ ಹ್ಯೂಮನ್ ಬಾಡಿ ಥ್ರೂ ಮಾಸ್ಕಿಟೋ ಬೈಟ್, ದಟ್ ಈಸ್ ಸ್ಪೋರೋಜೋಯಿಡ್ಸ್. ವೆನ್ ಎ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ ವಿಚ್ ಕಂಟೈನ್ಸ್ ಸ್ಪೋರೋಜೋಯಿಡ್ಸ್ ಇನ್ ಇಟ್ಸ್ salivary gland bites human, the sporozoids are transferred into the human. These parasites reach the liver through the blood. The parasite reproduces asexually in liver cells, busting the cell and releasing into the blood. ಆ ಪ್ಯಾರಸೈಟ್ಸ್ಗಳು ಏಸೆಕ್ಷುವಲಿ ಡಿವೈಡ್ ಆಗ್ತದೆ. ಯಾವುದೇ ರೀತಿಯಾದ ಸೆಕ್ಷುವಲ್ ಸ್ಟೇಜಸ್ಗಳು ಇಲ್ಲಿ ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಲಿವರ್ ಸೆಲ್ಸ್ಗಳನ್ನು ಬಸ್ಟ್ ಮಾಡಿ ಬ್ಲಡ್ಡಿಗೆ ರಿಲೀಸ್ ಆಗ್ತವೆ. ಪ್ಯಾರಸೈಟ್ಸ್ reproduce asexually in red blood cells, busting the red blood cells and causing cycles of fever and other symptoms. It is due to the release of hemozoin. Released parasites infect new red blood cells. Sexual stages, gametocytes develop in red blood cells. ಈ ಕ್ವಶನನ್ನು ಪ್ರಿಪರೇಟರಿಯಲ್ಲಿ ಕೇಳಿದ್ದಾರೆ. ಜಾಸ್ತಿ ಕೇಳುವಂಥದ್ದಲ್ಲ, ಆದರೆ ಇಲ್ಲಿಂದ ಕ್ವಶನ್ ಬರುವಂತಹ ಚಾನ್ಸಸ್ ಇರ್ತದೆ. ವಿಚ್ ಈಸ್ ದಿ ಸೆಕ್ಷುವಲ್ ಸ್ಟೇಜಸ್ ಆಫ್ ಪ್ಲಾಸ್ಮೋಡಿಯಂ, ದಟ್ ಈಸ್ gametocytes. These gametocytes are taken up by female mosquito with the blood male. Fertilization and development takes place in the mosquito's gut. Mature infective stages, sporozoids escape from gut and migrate to the mosquito's salivary gland. When a mosquito bites another human, the sporozoids are transferred into that human, and hence it continues its life cycle. Name the pathogen, vector and symptoms of malaria. Pathogen is Plasmodium vivax, Plasmodium falciparum and Plasmodium malaria. Vector is female Anopheles mosquito and symptoms chill and fever recurring every 3 to 4 days. Next disease is amoebiasis, amoebic dysentery, which is caused by the protozoan parasite in large intestine of human, that is Entamoeba histolytica. ಈ ಡಿಸೀಸ್ನ ಸಿಂಪ್ಟಮ್ಸ್ಗಳೇನೆಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ, ಅಬ್ಡೋಮಿನಲ್ ಪೇನ್ ಆ್ಯಂಡ್ ಕ್ರ್ಯಾಂಪ್ಸ್ ಅಂದರೆ ಕಿಬ್ಬೊಟ್ಟೆ ನೋವು ಕಾಣಿಸ್ಕೊಳ್ತದೆ, ಮತ್ತು ಸ್ಟೂಲ್ಸ್ ವಿತ್ ಎಕ್ಸೆಸ್ ಮ್ಯೂಕಸ್ ಆ್ಯಂಡ್ ಬ್ಲಡ್ ಕ್ಲಾಟ್ಸ್. ಇದೊಂದು ತುಂಬ ಇಂಪಾರ್ಟೆಂಟ್ ಸಿಂಪ್ಟಮ್ ಆಗಿರ್ತಾರೆ ಇದರದ್ದು. ಈ ಡಿಸೀಸ್ಗೆ ಮೆಕ್ಯಾನಿಕಲ್ ಕ್ಯಾರಿಯರ್ ಯಾವುದಂದರೆ ಹೌಸ್ ಫ್ಲೈ.
ಇವುಗಳು ಪ್ಯಾರಾಸೈಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತದೆ. ದಟ್ ಈಸ್ ದೆ ಟ್ರಾನ್ಸ್ಮಿಟ್ ದಿ ಪ್ಯಾರಾಸೈಟ್ಸ್ ಫ್ರಮ್ ಫೀಸಸ್ ಆಫ್ ಇನ್ಫೆಕ್ಟೆಡ್ ಪರ್ಸನ್ ಟು ಫುಡ್ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್. ಇನ್ಫೆಕ್ಟೆಡ್ ಪರ್ಸನ್ನ ಫೀಸಸ್ನಲ್ಲಿರುವಂತಹ ಪ್ಯಾರಾಸೈಟ್ಸ್ಗಳನ್ನು ಫುಡ್ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ಕಾರ್ಯವನ್ನು ಹೌಸ್ ಫ್ಲೈ ಮಾಡ್ತದೆ. ಅದಕ್ಕಾಗಿ ಇದನ್ನು ಮೆಕ್ಯಾನಿಕಲ್ ಕ್ಯಾರಿಯರ್ ಅಂತ ಹೇಳಿ ಕರಿತೇವೆ. ಹೌಸ್ ಫ್ಲೈ ಇಲ್ಲಿ ಹೋಸ್ಟ್ ಅಲ್ಲ, ಜಸ್ಟ್ ಟ್ರಾನ್ಸ್ಮಿಟಿಂಗ್ ಏಜೆಂಟ್. ಆ್ಯಂಡ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಈಸ್ ಬೈ ದಿ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಫುಡ್ ಕಂಟಾಮಿನೇಟೆಡ್ ಬೈ ಫೀಕಲ್ ಮ್ಯಾಟರ್. ನೆಕ್ಸ್ಟ್ ಡಿಸೀಸ್ ಈಸ್ ಆಸ್ಕ್ಯಾರಿಯಾಸಿಸ್. ಅದಕ್ಕಿಂತಲೂ ಮುಂಚೆ ಹೆಲ್ಮಿನ್ಸ್ಗಳ ಕ್ಯಾಟಗರಿಗೆ ಯಾವ ವರ್ಮ್ಸ್ಗಳು ಸೇರ್ತವೆ ಅಂತ ನೋಡೋದಾದರೆ ಆಸ್ಕ್ಯಾರಿಸ್ ಮತ್ತು ಉಚರೇರಿಯಾ. ಆಸ್ಕ್ಯಾರಿಸನ್ನು ನಾವು ಕಾಮನ್ ರೌಂಡ್ ವರ್ಮ್ ಅಂತ ಹೇಳಿ ಕರಿತೇವೆ. ಉಚರೇರಿಯಾವನ್ನು ಫೈಲೇರಿಯಲ್ ವರ್ಮ್ ಅಂತ ಹೇಳಿ ಕರಿತೇವೆ. ಈ ಎರಡೂ ಕೂಡ ಹೆಲ್ಮಿನ್ಸಿಗೆ ಸೇರ್ತದೆ ಮತ್ತು ಇವುಗಳಿಂದ ಕಾಸ್ ಆಗುವಂತಹ ಡಿಸೀಸಸ್ಗಳನ್ನು ನಾವೀಗ ನೋಡ್ಕೊಳ್ಳಿಕ್ಕಿದ್ದೇವೆ. ಸಿಕ್ಸ್ತ್ ಡಿಸೀಸ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್ ಆಸ್ಕ್ಯಾರಿಯಾಸಿಸ್. ಇಟ್ ಈಸ್ ಕಾಸ್ಡ್ ಬೈ ದಿ ಇಂಟೆಸ್ಟೈನಲ್ ಪ್ಯಾರಾಸೈಟ್ ಆಸ್ಕ್ಯಾರಿಸ್. ದ ಸಿಂಪ್ಟಮ್ಸ್ ಆಫ್ ದಿಸ್ ಡಿಸೀಸ್ ಈಸ್ ಇಂಟರ್ನಲ್ ಬ್ಲೀಡಿಂಗ್, ಮಸ್ಕ್ಯುಲಾರ್ ಪೇನ್, ಫೀವರ್, ಅನಿಮಿಯಾ, ಬ್ಲಾಕೇಜ್ ಆಫ್ ದಿ ಇಂಟೆಸ್ಟೈನಲ್ ಪ್ಯಾಸೇಜ್. ಈ ಎಲ್ಲ ಸಿಂಪ್ಟಮ್ಸ್ಗಳು ನಿಮಗೆ ಗೊತ್ತಿರಬೇಕಾಗ್ತದೆ. ಇದರಲ್ಲಿ ಮೇನ್ ಸಿಂಪ್ಟಮ್ ಯಾವುದಂದರೆ ಬ್ಲಾಕೇಜ್ ಆಫ್ ದಿ ಇಂಟೆಸ್ಟೈನಲ್ ಪ್ಯಾಸೇಜ್. ಆಸ್ಕ್ಯಾರಿಯಾಸಿಸ್ ಡಿಸೀಸ್ನಲ್ಲಿ ಆಸ್ಕ್ಯಾರಿಸ್ ಅಂದರೆ ಕಾಮನ್ ರೌಂಡ್ ವರ್ಮ್ಗಳು ಜಾಸ್ತಿಯಾಗಿ ಇಂಟೆಸ್ಟೈನ್ನ ಪ್ಯಾಸೇಜನ್ನು ಬ್ಲಾಕ್ ಮಾಡ್ತವೆ. ನೆಕ್ಸ್ಟ್ ಸಿಂಪ್ಟಮ್, ಎಗ್ ಆಫ್ ದಿ ಪ್ಯಾರಾಸೈಟ್ ಆರ್ ಎಕ್ಸ್ಕ್ರೀಟೆಡ್ ಅಲಾಂಗ್ ವಿತ್ ದಿ ಫೀಸಸ್ ಆಫ್ ಇನ್ಫೆಕ್ಟೆಡ್ ಪರ್ಸನ್. ಈ ಪ್ಯಾರಾಸೈಟ್ಸ್ಗಳ ಮೊಟ್ಟೆಗಳು ಇನ್ಫೆಕ್ಟೆಡ್ ಪರ್ಸನ್ನ ಫೀಸಸ್ನ ಮುಖಾಂತರವಾಗಿ ಹೊರಗೆ ಹೋಗ್ತದೆ. And these eggs of the parasite contaminates the soil, water, plants, etc. And if the food items, that is vegetables and fruits, contaminated by the egg of these parasites is consumed by a healthy person, then he too will get the disease. Seventh disease, that is elephantiasis or filariasis. The pathogen or the causative agent of elephantiasis is Wuchereria, that is filarial worms. The species of Wuchereria is Wuchereria branchofti and Wuchereria malayi. These filarial worms causes slowly developing chronic inflammation of the organs, usually lymphatic vessels of the lower limbs. ಈ ಎಲಿಫೆಂಟಿಯಾಸಿಸ್ ಡಿಸೀಸ್ನಲ್ಲಿ ಸ್ಲೋ ಆಗಿ ಡೆವಲಪ್ ಆಗುವಂತಹ ದೀರ್ಘಕಾಲದ ಉರಿಯೂತ ಕಾಣಿಸ್ಕೊಳ್ತದೆ. ಯೂಶ್ವಲಿ ಇದು ಲಿಂಫೆಟಿಕ್ ವೆಸಲ್ಸ್ ಆಫ್ ಲೋವರ್ ಲಿಮ್ಸ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಪ್ಪರ್ ಲಿಮ್ಸಲ್ಲ, ಲೋವರ್ ಲಿಮ್ಸ್ನಲ್ಲಿ ಈ ಸ್ವೆಲ್ಲಿಂಗ್ ಆಗೋದನ್ನು ನಾವು ನೋಡ್ಕೊಳ್ಬೋದು. ಲೋವರ್ ಲಿಮ್ಸ್ಗಳು ಸ್ವೆಲ್ ಆಗ್ತವೆ ಮತ್ತು ಇದು ತುಂಬ ಸಮಯ ತನಕ ಹಾಗೇ ಇರ್ತದೆ. ಆ್ಯಂಡ್ ಡ್ಯೂ ಟು ದಿಸ್ ಜೆನೈಟಲ್ ಆರ್ಗನ್ಸ್ ಆಫನ್ ಎಫೆಕ್ಟೆಡ್ ರಿಸಲ್ಟಿಂಗ್ ಇನ್ ಗ್ರಾಸ್ ಡಿಫಾರ್ಮಿಟೀಸ್. ಆ್ಯಂಡ್ ಡ್ಯೂ ಟು ದಿಸ್ ಸ್ವೆಲ್ಲಿಂಗ್ ಜೆನೈಟಲ್ ಆರ್ಗನ್ಸ್ ಆರ್ ಆಫನ್ ಎಫೆಕ್ಟೆಡ್ ರಿಸಲ್ಟಿಂಗ್ ಇನ್ ಗ್ರಾಸ್ ಡಿಫಾರ್ಮಿಟೀಸ್. ಜೆನೈಟಲ್ ಆರ್ಗನ್ಸ್ಗಳು ಕೂಡ ಎಫೆಕ್ಟ್ ಆಗ್ತವೆ. It is transmitted by bite by female. It is transmitted by bite by female mosquito vectors. ಫೀಮೇಲ್ ಮಾಸ್ಕಿಟೋ ವೆಕ್ಟರ್ಸ್ಗಳು ಬೈಟ್ ಮಾಡಿದಾಗ ಇದರಿಂದಾಗಿ ಫೈಲೇರಿಯಲ್ ವರ್ಮ್ಸ್ಗಳು ಹ್ಯೂಮನ್ ಬಾಡಿಗೆ ಟ್ರಾನ್ಸ್ಮಿಟ್ ಆಗ್ತವೆ. ಇದರಿಂದಾಗಿ ಈ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಸಿಗ್ತದೆ. Last disease that we are going to learn is fungal disease, that is ringworm. The pathogen responsible is many fungi belonging to genera Microsporum, Trichophyton and Epidermophyton. ಈ ಎಲ್ಲ ಜನರಾಗೆ ಸೇರಿದಂತಹ ಫಂಗೈಗಳು ರಿಂಗ್ವರ್ಮ್ ಡಿಸೀಸನ್ನು ಕಾಸ್ ಮಾಡಲಿಕ್ಕೆ ಕಾರಣ ಆಗಿರ್ತವೆ. ರಿಂಗ್ವರ್ಮ್ಸ್ನ ಸಿಂಪ್ಟಮ್ಸ್ಗಳು ಯಾವುದಂದರೆ ಅಪಿಯರೆನ್ಸಸ್ ಆಫ್ ಡ್ರೈ ಸ್ಕೇಲಿ ಲೆಷನ್ಸ್ ಆನ್ ಸ್ಕಿನ್, ನೈಲ್ಸ್ ಆ್ಯಂಡ್ ಸ್ಕಾಲ್ಪ್, ಲೆಷನ್ಸ್ ಅಕಂಪನಿಡ್ ಬೈ ಇಂಟೆನ್ಸ್ ಇಚಿಂಗ್. ಈ ರೀತಿಯ ಡ್ರೈ ಪ್ಯಾಚಸ್ಗಳು ಉಂಟಾಗ್ತವೆ ಮತ್ತು ಈ ಪ್ಯಾಚಸ್ಗಳಲ್ಲಿ ಇಚಿಂಗ್ ಕೂಡ ಕಾಣಲಿಕ್ಕೆ ಸಿಗ್ತವೆ. ಹೀಟ್ ಆ್ಯಂಡ್ ಮಾಯಿಶ್ಚರ್ ಹೆಲ್ಪ್ಸ್ ದೀಸ್ ಫಂಗೈ ಥ್ರೈವ್ ಇನ್ ಗ್ರಾಯಿನ್ ಆರ್ ಬಿಟ್ವೀನ್ ದಿ ಟೋಸ್. ಹೀಟ್ ಮತ್ತು ಮಾಯಿಶ್ಚರ್ ಸಿಕ್ಕಿದ ಕೂಡಲೇ ಇವುಗಳು ಗ್ರೋ ಆಗ್ತವೆ ಮತ್ತು ಇದರಿಂದಾಗಿ ಇವುಗಳು ಗ್ರಾಯಿನ್ ರೀಜನಲ್ಲಿ ಮತ್ತು ಟೋಸ್ಗಳ ಮಧ್ಯದಲ್ಲಿ ಉಂಟಾಗ್ತವೆ. ಇಟ್ ಈಸ್ ಅಕ್ವೈರ್ಡ್ ಬೈ ಸಾಯಿಲ್, ಬೈ ಟವೆಲ್ಸ್, ಕ್ಲೋತ್ಸ್ ಆರ್ ಇವನ್ ಕೋಂಬ್. ಇನ್ಫೆಕ್ಟೆಡ್ ಪರ್ಸನ್ನ ಕ್ಲೋತ್ಸ್ಗಳನ್ನು ಅಥವಾ ಕೋಂಬು, ಟವೆಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಟ್ರಾನ್ಸ್ಮಿಟ್ ಆಗ್ತದೆ ಅಥವಾ ಮಣ್ಣಿನಿಂದವೂ ಕೂಡ ಬರುವಂಥ ಚಾನ್ಸಸ್ ಇರ್ತದೆ.
ನಾವು ಇಲ್ಲಿಯವರೆಗೂ ನೋಡಿದಂತಹ ಡಿಸೀಸಸ್ಗಳನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು? ಮೊದಲನೇದಾಗಿ ನಾವು ನೋಡಿದ ಪ್ರಕಾರ ಹೆಚ್ಚಿನ ಡಿಸೀಸಸ್ಗಳಿಗೆ ಮಾಸ್ಕಿಟೋಸ್ಗಳು ಕಾರಣವಾಗಿದ್ದವು. ಹಾಗಾಗಿ ಸ್ಟಾಗ್ನೇಷನ್ ಆಫ್ ವಾಟರನ್ನು ತಪ್ಪಿಸಿದರೆ ಮಾಸ್ಕಿಟೋಸ್ಗಳನ್ನು ನಾವು ತಪ್ಪಿಸಬಹುದು. ಯೂಸ್ ಆಫ್ ಮಾಸ್ಕಿಟೋ ನೆಟ್ಸ್, ಇಂಟ್ರೊಡ್ಯೂಸಿಂಗ್ ದಿ ಫಿಶಸ್ ಲೈಕ್ ಗ್ಯಾಂಬೂಜಿಯಾ. ಈ ಪಿಕ್ಚರಲ್ಲಿ ನೀವು ನೋಡ್ಬೋದು, ಇದೇ ಗ್ಯಾಂಬೂಜಿಯಾ ಫಿಶ್. ಇವುಗಳನ್ನು ಯೂಸ್ ಮಾಡೋದ್ರಿಂದ ಸೊಳ್ಳೆಗಳ ಸಂಖ್ಯೆ ಕಮ್ಮಿ ಆಗ್ತದೆ, ಬಿಕಾಸ್ ದಿ ಫೀಡ್ ಆನ್ ಮಾಸ್ಕಿಟೋ ಲಾರ್ವೆ. ಇವೆಲ್ಲವೂ ಕೂಡ ಕಂಟ್ರೋಲ್ ಮೆಷರ್ಸ್ಗಳು. ಇಲ್ಲಿ ಕೆಲವೊಂದು ಸಣ್ಣ ಡಿಸೀಸಸ್ಗಳ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ. ಈ ಡಿಸೀಸಸ್ಗಳು ವೆಕ್ಟರ್ ಬಾರ್ನ್ ಡಿಸೀಸಸ್ ಆಗಿರ್ತವೆ. ಅಂದರೆ ಒಂದು ವೆಕ್ಟರ್ನಿಂದಾಗಿ ಈ ಡಿಸೀಸಸ್ಗಳು ಹೆಲ್ತಿ ಪರ್ಸನ್ಗೆ ಬರ್ತದೆ. ಆ ವೆಕ್ಟರ್ ಯಾವುದಂದರೆ ಈಡೀಸ್ ಮಾಸ್ಕಿಟೋ. ಇದು ಕ್ವಶನನ್ನು ಕೇಳಿದ್ದಾರೆ 2023 ಫೈನಲ್ ಎಕ್ಸಾಮ್ನಲ್ಲಿ MCQsಗೆ. ಆ್ಯಂಡ್ ಅನದರ್ ಕಂಟ್ರೋಲ್ ಮೆಷರ್ಸ್ ಈಸ್ ಯೂಸ್ ಆಫ್ ವ್ಯಾಕ್ಸಿನ್ಸ್. ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ಇನ್ಫೆಕ್ಷಸ್ ಡಿಸೀಸಸ್ ಲೈಕ್ ಪೋಲಿಯೋ, ಡಿಪ್ತೇರಿಯಾ, ನ್ಯೂಮೋನಿಯಾ ಆ್ಯಂಡ್ ಟೆಟಾನಸ್ ಆ್ಯಂಡ್ ಇವನ್ ಸ್ಮಾಲ್ ಪಾಕ್ಸ್ ಆಲ್ಸೋ. ಇಲ್ಲಿಗೆ ಸೆಕೆಂಡ್ ಟಾಪಿಕ್ ಆದಂತಹ ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್, ಪ್ರೋಟೋಜೋನ್ ಮತ್ತು ಹೆಲ್ಮಿಂಥಿಕ್ ಡಿಸೀಸಸ್ಗಳನ್ನು ನಾವು ಕಂಪ್ಲೀಟಾಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಟಾಪಿಕ್ ಇರುವಂಥದ್ದು ಇಮ್ಯುನಿಟಿ. ಈ ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಓದ್ಕೊಳ್ಳುವ. ಈ ಟಾಪಿಕ್ಸ್ಗಳ NCERTಯನ್ನು ನೀವೇ ಓದ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಈಗಾಗಲೇ NCERTಯ ಲೈನ್ ಬೈ ಲೈನನ್ನು ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. NCERTಯಿಂದ ಒಮ್ಮೆ ಓದ್ಕೊಂಡು ನಿಮ್ಮಷ್ಟಕ್ಕೆ ರಿವಿಷನ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.